ಎಲ್ರಿಗೂ ಅರೌಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅರೌಂಡಸ್ ಚಾನಲ್ ಏನ್ ಸ್ಪೆಷಾಲಿಟಿ ಅಂದ್ರೆ ಇವತ್ತು ನಮ್ಮ ಮೊದಲನೇ ಇಂಟರ್ವ್ಯೂ ಮಾಡ್ತಾ ಇದೀವಿ. ಅದು ಬೇರೆ ಯಾರ್ದು ಅಲ್ಲ, ನನ್ನ ಬಾಲ್ಯದ ಸ್ನೇಹಿತ ಶ್ರೀನಿವಾಸಂದು. ಯಾಕಂದ್ರೆ ನಾವು ಸ್ಕೂಲಲ್ಲೆಲ್ಲ ಕೇಳಿದಾಗ ಒಂದು ಕನ್ಸ್ ಕಂಡ್ಕೊಂಡಿರ್ತೀವಿ, ನೀನ್ ಮುಂದೆ ಏನಾಗ್ತೀಯ ಅಂತ. ಟೀಚರ್ಸ್ ಕೇಳಿದಾಗ ಒಬ್ಬ ಟೀಚರ್ ಆಗ್ತೀನಿ ಅಂತ ಹೇಳ್ತಾನೆ, ಒಬ್ಬ ಪೊಲೀಸ್ ಆಗ್ತೀನಿ ಅಂತಾನೆ, ಒಬ್ಬ ಲಾಯರ್, ಒಬ್ಬ IAS, ಆ ತರ ತುಂಬಾ ಕನ್ಸುಗಳು ಕಂಡ್ಕೊಂಡಿರ್ತೀವಿ. ಆದ್ರೆ ಸ್ಕೂಲಿನಿಂದನೂ ನೀನ್ ಏನಾಗ್ತೀಯ ಅಂತ ಕೇಳಿದಾಗ ಬರೀ ನಾನು ರೈತ ಆಗ್ತೀನಿ ಅಂತಾನೆ ಹೇಳಿದ್ದಂತ ಒಬ್ಬ ಸ್ನೇಹಿತ ಅವನು. ಇವಾಗೂ ಕೂಡ ಅವನು ರೈತನಾಗೆ ಮುಂದುವರಿತಾ ಇದ್ದಾನೆ, ತುಂಬಾ ಯಶಸ್ವಿ ಆಗ್ತಾ ಇದ್ದಾನೆ. ಇನ್ನ ದೊಡ್ಡ ಮಟ್ಟದಲ್ಲಿ ಅವನು ಯಶಸ್ವಿ ಆಗ್ಲಿ ಅಂತ ಕೋರ್ಕೊಳ್ತಾ ಅವನ ಬಗ್ಗೆ ಒಂದು ಸಣ್ಣ ಮಾಹಿತಿನ ಅವನ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇವಾಗ ನಾವು ನಮ್ಮ ಸ್ನೇಹಿತನ ಒಂದು ಇಂಟರ್ವ್ಯೂ ಮಾಡಕ್ ಬಂದಿದ್ರಿ. ಇವಾಗ ಅವನ ಹತ್ರನೇ ಕೇಳೋಣ ಒಂದು ಸಣ್ಣ ಮಾಹಿತಿ ಅವನ ಬಗ್ಗೆ, ಮತ್ತೆ ಅವನ ನೆಚ್ಚಿನ ಹೋರಿಗಳ ಬಗ್ಗೆ. ಅವನೇ ಒಂದು ಸಣ್ಣ ಮಾಹಿತಿನ ಅವನೇ ಕೊಡ್ತಾನೆ. ಸಿನಾ, ನಿನ್ ಬಗ್ಗೆ ಮತ್ತೆ ನಿನ್ನ ಹೋರಿಗಳ ಬಗ್ಗೆ ಒಂದು ಸಣ್ಣದಾಗಿ ಏನೋ ಒಂದು ಮಾಹಿತಿ ಕೊಡು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಶ್ರೀನಿವಾಸ್ ಅಂತ. ನಮ್ಮೂರು ದೇವನಹಳ್ಳಿ ಹತ್ರ ಇರೋ ವಿನಾಯಕ್ ನಗರ 23ನೇ ವಾರ್ಡು. ನಾನು ಚಿಕ್ಕ ವಯಸ್ಸಿಂದಾನು ಹೋರಿಗಳು ಸಾಕ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಅವು ಅಂದ್ರೆ ತುಂಬಾ ಇಷ್ಟ ಮತ್ತೆ ಪ್ರೀತಿ. ಇಂಥ ಹೋರಿಗಳನ್ನ ನಾನು ಸಾಕ್ಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಮತ್ತೆ ನಮ್ಮ ಮನೇಲಿ ತುಂಬಾನೇ ಕೇಳ್ತಾ ಇದ್ದೆ. ಅವರು ಬೆಲೆ ಜಾಸ್ತಿ ಅಪ್ಪ, ನಮ್ ಕೈಯಲ್ಲಿ ಆಗಲ್ಲ, ಇದು ಮೇಂಟೆನೆನ್ಸ್ ಜಾಸ್ತಿ ಮತ್ತೆ ಖರ್ಚು ಜಾಸ್ತಿ ಬರುತ್ತೆ, ಅದ್ರಗಾಗೆ ಒಬ್ರು ಆಳು ಇರ್ಬೇಕು, ಆ ತರ ಈ ತರ ಹೇಳ್ತಾನೆ ಇದ್ರು. ಮತ್ತೆ ಅವಾಗ ನನ್ಗೂ ಓದೋದು ಅದು ಇದು ಅಡ್ಡ ಆತಂಕ ಬರ್ತಾನೆ ಇತ್ತು. ಈಗಂದ್ರೆ ಓದೆಲ್ಲ ಮುಗ್ದಿದೆ, ಇದಕ್ಕಾಗೆ ನಾನು ಮುಡ್ಪಾಗಿದ್ದೀನಿ. ಇದು ತಂದು 8 ತಿಂಗಳಾಗಿದೆ. ಇದು ತಂದು 3 ತಿಂಗಳಾಗಿದೆ. ಇದು ಕಸಾಯಿಖಾನೆಗೆ ಹೋಗ್ತಾ ಇದ್ದಂತ ಹೋರಿ ನನ್ಗೆ ಇಷ್ಟ ಆಗಿ ನಮ್ಮ ತಂದೆ ಹತ್ರ ಹತ್ತು ನನ್ಗೆ ಬೇಕೇ ಬೇಕು ಅಂತ ತಂದಿದ್ದೀನಿ. ಮತ್ತೆ ಇದು ಮಾಗಡಿಯಲ್ಲಿ ಇದು ಸಹ ಕಸಾಯಿಖಾನೆಗೆ ಹೋಗ್ತಾ ಇತ್ತು, ನಾನು ತಂದಿರ್ಲಿಲ್ಲ ಅಂದಿದ್ರೆ. ಇದ್ರ ಹೆಸರು ಬಂದು ಅರ್ಜುನ ಅಂತ, ಇದ್ರ ಹೆಸರು ಬಂದು ಅಭಿಮನ್ಯು ಅಂತ. ಈಗ ಇವು ಈಗ RL ಟಾಪ್ ಓರ್ಗಳಾಗಿ ನಿಲ್ತವೆ. ಮುಂದೆ ಸತಿ ಯಾರಾದ್ರೂ ಹೆಸರು ಮಾಡಿರೋ ಅಂತವ್ರು ಬಂದು ನನ್ಗೆ ಓರಿ ಬೇಕು ಅಂತ ಬಂದು ನಿಂತ್ರೆ ಅವ್ರ ಹತ್ರ ಒಳ್ಳೆ ಹೆಸರು ಮಾಡ್ಕೊಡ್ತವೆ ಈ ಓರಿಗೆ. ಸಿನಾ, ಇವಾಗ ನಿನ್ ಬಗ್ಗೆ ಮತ್ತೆ ನಿನ್ ಹೋರಿಗಳ ಬಗ್ಗೆ ನೀನೇ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ಯಾ. ಮತ್ತೆ ಈ ಹೋರಿಗಳು ಸಾಕೋ ಹುಚ್ಚು ಇದನ್ನ ನಿನ್ಗೆ ಯಾವ ತರ ಬಂತು, ಮತ್ತೆ ಇದಕ್ಕೆ ಇನ್ಸ್ಪೈರ್ ನಿನ್ಗೆ ಸಾಕ್ಲೇಬೇಕು ಮತ್ತೆ ಈ ಫಾರ್ಮಿಂಗ್ ಅಲ್ಲೇ ನಿನ್ ಮುಂದುವರಿಬೇಕು ಅಂತ ಯಾರು ನಿನ್ಗೆ ಇನ್ಸ್ಪೈರ್ ಮಾಡಿದ್ರು ಅಂತ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ. ಇನ್ಸ್ಪಿರೇಷನ್ ಬಂದು ನಮ್ಮ ತಂದೆನೆ. ನಾನು ಚಿಕ್ಕ ವಯಸ್ಸಿಂದಲೂ ನಮ್ಮ ಮನೆಯಲ್ಲಿ ಸೀಮೆ ಹಸುಗಳು ಮತ್ತೆ ನಾಟಿ ಹಸು ಒಂದು ಒಂಟಿ ಇರ್ತಾನೆ ಇತ್ತು. ಅದರಲ್ಲಿ ಕರು ಹಾಕ್ಸ್ಕೊಂಡು ನಮ್ಮ ತಂದೆಯವರು ಮನೆಗೆ ಹಾಲ್ಗಂತ ಸಾಕೊಂಡೇ ಇದ್ರು. ಮತ್ತೆ ಆ ಓರಿನ ದೊಡ್ಡದಾದ್ಮೇಲೆ ಮಾರೋದು ಆ ತರ ಮಾಡ್ಕೊಂಡಿದ್ರು. ನನ್ಗೆ ದಿನೇ ದಿನೇ ನೋಡ್ತಾ ಆ ಓರಿಗಳಂದ್ರೆ ತುಂಬಾ ಇಷ್ಟ ಆಗೋಯ್ತು. ದಿನೇ ನನ್ಗೊಂದ್ ಸಲ ಆದ್ರೂ ನಾನು ಸಾಕ್ಬೇಕು, ನನ್ನ ಸ್ವಂತ ದುಡ್ಡಲ್ಲಿ ಸಾಕಿ ನಾನು ಮೆರೆಸ್ಬೇಕು, ನಾನು ಒಂಥರ ಇದ್ರಲ್ಲಿ ಈ ಲೈಫಲ್ಲೇ ಸೆಟ್ಲ್ ಆಗ್ಬೇಕು ಅಂತ ನಂಗೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಒಂದು 8-9ನೇ ಕ್ಲಾಸಲ್ಲಿ ತಲೆಗೆ ಬಂದ್ಬಿಡ್ತು. ಅವಾಗಿಂದ ನನ್ಗೆ ಪರಿಚಯ ಇರೋರ ಹತ್ರ ನಾನು ಹೋಗ್ತಾ ಇದ್ದೆ. ಇಂಥ ಎತ್ತು ಕಟ್ಟಿರೋರು ನಮ್ಮಲ್ಲಿ ಏನಂದ್ರೆ ಸಣ್ಣ ಕೆಲ್ಸದಿತ್ತು, ಕರು ಸಣ್ಣವು ಮತ್ತೆ ಹಸುಗಳು ಜಾಸ್ತಿ. ಹಸುಗಳಂದ್ರೆ ಸಣ್ಣ ಜಾಸ್ತಿ, ತೀರಾ ಸಣ್ಣ ಆಗಿರೋವು ನಮ್ ತಂದೆ ತಂದು ಸಾಕಿ ಕೆಲಸ ಮಾಡಿ ಮಾರ್ಬಿಡ್ತಾ ಇದ್ರು, ಇಕ್ಕೊಳ್ತಾ ಇರ್ಲಿಲ್ಲ. ಮತ್ತೆ ನಂಗೆ ಈ ಓರಿಗಳು ಹಳ್ಳಿಕಾರ ಅಂತ ಗೊತ್ತಾಗಿದ್ದು ಬಂದು 2019-20 ಅವಾಗ ಕಿರಣ್ ಅಣ್ಣ ಅಂತ ಒಬ್ರು ಇದಾರೆ, ಅವ್ರು ಸಾಕಿರೋರು. ಅವ್ರ ಹತ್ರ ಎಲ್ಲ ಹೋಗಿ ಮಾಹಿತಿ ತಿಳ್ಕೊಂಡು, ಅಣ್ಣ ಇದು ಯಾವ ತರ ಸಾಕ್ಬೇಕು, ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು, ಇದರಿಂದ ಸಾಕೋದಕ್ಕ ಎಷ್ಟು ದಿನಕ್ಕೆ ಎಷ್ಟು ಖರ್ಚಾಗ್ತದೆ ಆ ತರ ನನ್ಗೆ ಗೊತ್ತಿಲ್ಲ. ಆಮೇಲೆ ಅವ್ರ ಹತ್ರ ತಿಳ್ಕೊಂಡು ಇನ್ನೊಬ್ರ ಹತ್ರ ತಿಳ್ಕೊಂಡು ಹೋದ್ರಿ. ಮತ್ತೆ ಒಂದ್ಸಲಿ ಪರಿಚಯ ಇರೋರೆ ಇದು ಜಾತ್ರೆ ಮಾಡ್ತಾ ಇದ್ರು, ಮೆರವಣಿಗೆ ಮಾಡ್ತಾ ಇದ್ರು. ಇಂಥ ಕರುಗಳು ಹಾಲಲ್ಲಿ ಕರುಗಳು ಮೆರವಣಿಗೆ ಮಾಡ್ತಾ ಇದ್ರು. ನಾನು ಸುಮ್ನೆ ಅಣ್ಣ ಒಂದ್ ಫೋಟೋ ಇಟ್ಕೊಂತೀನಿ ಅಣ್ಣ ಅಂದಿದ್ಕೆ ಅವ್ರು ಅಣ್ಣ ಇಲ್ಲ ಅಣ್ಣ ಇವು ಭಯ ಬೀಳ್ತವೆ ಬೇಡ ಅಂದ್ರು. ಬೇರೆಯವ್ರಿಗೆಲ್ಲ ಫೋಟೋ ಕೊಟ್ರು. ಆಗ ನಂಗೆ ಛಲ ಬಂದ್ಬಿಡ್ತು, ನಾನು ಒಂದ್ಸತಿ ಎತ್ತು ಸಾಕ್ಲೇಬೇಕು, ನನ್ನ ಕೈಯಲ್ಲಿ ಆಗುತ್ತೆ ಅಂತ. ಆಗ ನಾನು ಹುಡ್ಕೊಂಡ್ ಕಾಯ್ಕೊಂಡಿದ್ದಾಗ ಫಸ್ಟ್ ಹೋರಿ ಸಿಕ್ಕಿದೆ ಇದು, 4 ಫಸ್ಟ್ ಹೋರಿ ಸಿಕ್ಕಿದೆ ಇದು. ಆಮೇಲೆ ಒಂದ್ 5-6 ತಿಂಗಳಿಗೆ ಇದು ಸಿಕ್ತು, ಜೊತೆ ಆಗ್ದೆ. ಈಗ ಆಯಣ್ಣ ಕೇಳ್ತಾ ಇದ್ದಾನೆ, ಅಣ್ಣ ಹೋರಿ ಕೊಡ್ತೀಯಾ ಅಂತ ಆಯಣ್ಣನೇ ಕೇಳ್ತಾ ಇದ್ದಾನೆ. ಇದು ಒಂಥರ ಸಾಧನೆ ಅಂದ್ರೆ ಛಲ ಬಿಡ್ಲೇಬಾರ್ದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಎಲ್ಲ ನಮ್ ತಂದೆಯವ್ರು ಕಲ್ಸಿರೋದೆ. ಚಿನ್ನ, ಇವಾಗ ನಿನ್ ಬಗ್ಗೆ ಮತ್ತೆ ಹೋರಿ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟಿದ್ಯಾ. ಮತ್ತೆ ನನ್ಗೊಂದು ಕೆಲವೊಂದು ಡೌಟ್ಸ್ ಇದೆ. ನೀನು ಇದನ್ನ ಯಾವ ತರ ಮೈಂಟೈನ್ ಮಾಡ್ತೀಯಾ, ಮತ್ತೆ ಇದಕ್ಕೆ ನೀನು ದಿನಕ್ಕೂ ಎಷ್ಟು ಖರ್ಚು ಮಾಡ್ತೀಯ ಅಂತಾನು ಸ್ವಲ್ಪ ಹೇಳು. ಇದಕ್ಕೆ ಮೈಂಟೆನೆನ್ಸ್ ಬಂದು ಯಾವ ತರ ಖರ್ಚು ಮಾಡ್ತೀನಿ ಅಂದ್ರೆ, ಖರ್ಚು ಮಾಡೋದು ಬಂದು ಡೈಲಿ ಹಾಲು ಕೊಡ್ತೀವಿ, ಬೆಳಗ್ಗೆ ಸಂಜೆ ಹಾಲು ಕೊಡ್ತೀವಿ. ಮತ್ತೆ ಅದ್ರ ಜೊತೆಲಿ ಮೊಟ್ಟೆ ಮಿಕ್ಸ್ ಮಾಡಿ ಕೊಡ್ತೀವಿ. ಬೆಳಗ್ಗೆ ಒಂದು 3 ಲೀಟರ್ ಕೊಡ್ತೀವಿ, ಮತ್ತೆ ಸಂಜೆ ಅದಕ್ಕೊಂದು 2 ಲೀಟರ್ ಕೊಡ್ತೀನಿ, ಇದಕ್ಕೊಂದು 2 ಲೀಟರ್ ಕೊಡ್ತೀನಿ. ಮತ್ತೆ ಡೈಲಿ ಬೆಳಿಗ್ಗೆ ಜೋಳ ಮತ್ತೆ ಎಲ್ಲಾ ತರದ ಕಾಳು, ಅವರೆಕಾಳು, ಹುಳ್ಳಿ ಕಾಳು, ಅಲಸಂದಿ, ನಾವು ತಿನ್ನೋ ಪ್ರತಿಯೊಂದು ಕಾಳುನು ನುಚ್ಚೋಡ್ಸಿ ಇಟ್ಕೊಂಡಿದ್ದೀನಿ. ಅದು ಮತ್ತೆ ಜೋಳ, ಬೆಲ್ಲ, ಒಂದ್ ಅಚ್ಚು ಬೆಲ್ಲನು ಅವು ಮಿಕ್ಸ್ ಮಾಡಿ ಗಂಜಿ ಮಾಡ್ತೀವಿ. ಗಂಜಿ ಮಾಡಿ ಇದಕ್ಕರ್ಧ ಕೊಡ್ತೀವಿ, 1 kg ಲೆಕ್ಕ ಕೊಡ್ತೀವಿ. ಮತ್ತೆ ಗಂಜಿ ಏನಕ್ಕೆ ಕೊಡೋದಂದ್ರೆ, ಒಳಗಡೆ ಏನಾದ್ರು ಕಾಯಿಲೆ ಇರುತ್ತಲ್ವಾ,
ಹೊಟ್ಟೆ ಒಂದೊಂದಕ್ಕೆ ಒಳಗಡೆ ಉಬ್ಸದಿಂದ ನಾಲ್ಗೆ ತೆಗಿತವೆ ಒಂದ್ ಓರಿ, ಮತ್ತೆ ಜೊಲ್ ಜಾಸ್ತಿ ಬಿಡ್ತವೆ, ರೋಮ ಹೋಗಲ್ಲ, ಮೇವು ಚೆನ್ನಾಗಿ ತಿನ್ನಲ್ಲ. ಅದರಿಂದ ಜೋಳ ಕೊಟ್ರೆ ಏನಾಗುತ್ತೆ ಅಂದ್ರೆ ಹೊಟ್ಟೆ ಇಗ್ಗುತ್ತೆ, ಹೊಟ್ಟೆ ಇಗ್ದು ಮೇವು ಚೆನ್ನಾಗಿ ತಿಂತವೆ, ಮತ್ತೆ ನೀರ್ ಚೆನ್ನಾಗಿ ಕುಡಿತವೆ, ಶೈನಿಂಗ್ ಬರ್ತವೆ. ಅದು ಮತ್ತೆ ಬೆಣ್ಣೆ ಏನಕ್ಕೆ ಕೊಡೋದಂದ್ರೆ, ಬೆಣ್ಣೆ ಕೊಡೋದ್ರಿಂದ ನಾವು ಕೊಟ್ಟಿರೋ ಆಹಾರ ಎಲ್ಲ ಡೈಜೆಷನ್ ಆಗಿ ಮತ್ತೆ ಹೊಟ್ಟೆ ಹಸು ತುಂಬಾ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿ ಓರಿ ದಿನೇ ದಿನೇ ಶೈನಿಂಗ್ ಬರುತ್ತೆ, ಬೇಗ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಬೆಣ್ಣೆ ಖರ್ಚು ಬಂದು ನಂಗೆ ದಿನಕ್ಕೆ 800 ಇಂದ 1000 ರೂಪಾಯಿ ಖರ್ಚಾಗುತ್ತೆ. ನಾನು ಖರ್ಚು ಕಮ್ಮಿ ಮಾಡ್ಬೇಕಂತ ಈ ಓರಿಗಳಿಗಾಗಿನೇ ಒಂದ್ ಹಸು ತಂದ್ಬಿಟ್ಟಿದೀನಿ. ಬೆಳಿಗ್ಗೆ ಬೆಳಿಗ್ಗೆ ಒಂದು 4.25 ಇಂದ 5 ಲೀಟರ್ ಹಾಲು ಕೊಡುತ್ತೆ, ಸಂಜೆ ಒಂದು 5 ಕೊಡುತ್ತೆ. ಇಷ್ಟೆಲ್ಲ ಮೇಂಟೆನೆನ್ಸ್ಗೆ ನಂಗೆ 800 ಇಂದ 1000 ರೂಪಾಯಿ ಖರ್ಚಾಗುತ್ತೆ ಡೈಲಿ. ಇವಾಗ ಡೈಲಿ ನೀನು ಈ ಓರಿಗಳಿಗೋಸ್ಕರ 800 ಇಂದ 1000 ರೂಪಾಯಿ ಖರ್ಚು ಮಾಡ್ತೀನಿ ಅಂದ್ರೆ, ಆ 800 ಇಂದ 1000 ರೂಪಾಯಿನ ನೀನ್ ಯಾವ ತರ ಅರ್ನ್ ಮಾಡ್ತಾ ಇದೀಯ? 800 ಇಂದ 1000 ರೂಪಾಯಿ ಯಾವ ತರ ಅರ್ನ್ ಮಾಡ್ತಾ ಇದೀರಂದ್ರೆ ಈ ಓರಿಗಳೇ ಕಾರಣ. ಯಾಕಂದ್ರೆ ನಂಗೆ ಪರಿಚಯ ಇರೋರು ಒಬ್ರು ಇದಾರೆ, ಅವರು ಮೊನ್ನೆ ಬಂಡದೇವ್ರಾಯ್ತು ಬೊಮ್ಮರದಲ್ಲಿ, ಅವರು ಈ ಓರಿಗಳನ್ನ ಕಳ್ಸಿದ್ರು. ಅಲ್ಲಿ ಸ್ವಲ್ಪ ನಂಗೆ ಅಮೌಂಟ್ ಕೊಟ್ರು. ಮತ್ತೆ ಸಂಕ್ರಾಂತಿಗೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಅಮೌಂಟ್ ಕೊಟ್ರು. ಹಿಂಗೆ ಜಾತ್ರೆಗಳು ನಡೀತಾನೆ ಇದಾವೆ, ಮತ್ತೆ ಅವೇ ದುಡಿತಾವೆ, ಅವೇ ತಿಂತಾ ಇದಾವೆ. ನಂಗೇನು ತೊಂದ್ರೆನೆ ಅನಿಸ್ತಾ ಇದೆ. ಇವಾಗ ಅಂದ್ರೆ ಈ ಓರಿಗಳಿಂದ ಬರುವಂತ ದುಡ್ಡನ್ನ ನೀನ್ ಈ ಓರಿಗಳಿಗೋಸ್ಕರನೇ ಖರ್ಚು ಮಾಡ್ತಾ ಇದೀಯ? ಹೌದು. ಇವಾಗ ನಾವ್ ಯಾವ್ದಾನ ಒಂದು ಜಾತ್ರೆಗಳಿಗಾನ ಹೋಗ್ಲಿ, ಇವಾಗ ಎಕ್ಸಾಂಪಲ್ ಹೇಳೋದಾದ್ರೆ, ಇವಾಗ ದೇವನಹಳ್ಳಿಯಲ್ಲಿ ಜಾತ್ರೆ ನಡೀತದೆ, ಅಗಲ್ಪರ್ಸೆ, ಅದ್ರಲ್ಲೆಲ್ಲ ಓರಿಗಳೆಲ್ಲ ಕಟ್ತಾರೆ. ಇವಾಗ ಅವರೆಲ್ಲ ಹೇಳ್ತಾ ಇರ್ತಾರೆ, ಹಳ್ಳಿಕಾರ್ ಓರಿ ಕರ್ಸಿದಿರಿ, ವರ್ತೂರ್ ಸಂತೋಷ್ ಅವರು ಒಂದು ಓರಿ ತರ್ಸಿದಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಹಳ್ಳಿಕಾರ್ ಅಂದ್ರೆ ಏನು, ಮತ್ತೆ ಆ ಹಳ್ಳಿಕಾರ್ನ ಯಾವ ತರ ಗುರುತಿಸೋದು? ಹಳ್ಳಿಕಾರ್ ಅಂದ್ರೆ ಇವೆ. ಹಳ್ಳಿಕಾರ್ ಅಂದ್ರೆ ಮೂರ್ ತರ ಜಾತಿ ಇದಾವೆ ಹಳ್ಳಿಕಾರಲ್ಲೂ. ಮಲ್ಲಿಗೆ ಒಂದ್ ಬರುತ್ತೆ, ದುಂಡು ಮಲ್ಲಿಗೆ ಒಂದ್ ಬರುತ್ತೆ, ಮತ್ತೆ ರೂಪಾಯಿ ಬಣ್ಣ ಅಂತ ಬರುತ್ತೆ. ರೂಪಾಯಿ ಬಣ್ಣ ಅಂದ್ರೆ ನಾವು ₹1 ಕಾಯಿನ್ ಇರುತ್ತಲ್ವಾ, ಅದು ಹಣೆ ಮೇಲೆ ಇಕ್ಕಿದ್ರೆ ಫುಲ್ ಬಾಡಿಯಿಂದ ಮೈಯೆಲ್ಲ ಅದೇ ಬಣ್ಣ ಇರ್ಬೇಕು, ಅದು ರೂಪಾಯಿ ಬಣ್ಣ. ಕಾಯಿನ್ ಬಣ್ಣ ಇದ್ರೇನೆ ರೂಪಾಯಿ ಬಣ್ಣ. ಮೊದ್ಲು ಅದೇ ಫುಲ್ ಫೇಮಸ್ ಇದ್ದಿದ್ದು ಅದೇ ಬಣ್ಣ. ರೂಪಾಯಿ ಬಣ್ಣ ಎತ್ತು ಅಂದ್ರೆ ಒಳ್ಳೆ ಎತ್ತು ಆತರ. ಈಗ ಏನ್ ಮಾಡಿದ್ರು, ಶೋಕಿಗೋಸ್ಕರ ವೈಟ್ ಇರ್ಬೇಕು, ವೈಟ್ ಇದ್ರೇನೆ ಫುಲ್ ಡಿಮ್ಯಾಂಡ್ ಓರಿಗಳಿಗೆಲ್ಲ. ಹಳ್ಳಿಕಾರ್ ಯಾಕೆ ಗುರ್ತಿಸೋದಂದ್ರೆ, ಈಗ ಇಲ್ಲಿ ನೋಡಿ, ಹಳ್ಳಿಕಾರ್ ಅಂದ್ರೆ ಇದು ಗಂಧಗಳು ಅಂತಾರೆ. ಇದು ಎದೆ ಫುಲ್ ಇಕ್ಬಿಟ್ರೆ ಈ ಗಂಧಗಳೇ ಕಾಣಿಸ್ಬಾರ್ದು. ಮತ್ತೆ ಈ ಎದೆ ಭಾಗ ಇದೇ ತರ ಉಟ್ಬೇಕು. ಆಮೇಲೆ ಈ ಕೊಂಬು ಸಣ್ಣ ಇರುತ್ತೆ, ಸಣ್ಣಕ ಉದ್ದಕ್ಕಿರುತ್ತೆ. ಮತ್ತೆ ಹಳ್ಳಿಕಾರ್ ಎತ್ತು ಬಂದು ಸ್ವಲ್ಪ ನೋಡಕ್ಕೆ ಅಟ್ರಾಕ್ಷನ್ ತರ ಇರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ನೀನ್ ಸಾಕ್ದಂಗೆಲ್ಲ ಎತ್ತು ಬೆಳೆಯುತ್ತೆ. ಮತ್ತೆ ನಮ್ ನೀರ್ಗೆ ಮೇವ್ಗೆ ನೀನ್ ಯಾವ ಸೈಡ್ ಕರ್ಕೊಂಡು ಹೋಗಿದ್ರು ಬೇಗ ಅಡ್ಜಸ್ಟ್ ಆಗುತ್ತೆ ಹಳ್ಳಿಕಾರ್. ಅದೇ ಸ್ಪೆಷಲ್. ಆಮೇಲೆ ಈ ಹಳ್ಳಿಕಾರು ಮೊದ್ಲು ಅಷ್ಟೊಂದು ಫೇಮಸ್ ಇದ್ದಿಲ್ಲ, ರೀಸೆಂಟ್ ಆಗಿ ಒಂದು 6-7 ವರ್ಷದಿಂದ ಫೇಮಸ್ ಆಗಿರ್ಬೋದು. ಈ ಫೇಮಸ್ ಆಗೋದಕ್ಕೆ ಏನ್ ಕಾರಣ ಅಂತೀರಾ? ಫೇಮಸ್ ಆಗೋದಕ್ಕೆ ಕಾರಣ ಎಲ್ಲ ಇದು ಸೋಷಿಯಲ್ ಮೀಡಿಯಾ. ಯಾಕೆ ಅಂದ್ರೆ ವರ್ತೂರ್ ಸಂತೋಷ್ ಅಣ್ಣ ಅಂತಿದ್ದಾರೆ, ಅವರು ಜನಗಳಿಗೆ ಮೊದ್ಲು ಗೊತ್ತಿದ್ರು ಅವರು ಸ್ವಲ್ಪ ಒತ್ತಿ ತುಂಬಾ ಕಡೆ ಹೇಳಿದ್ರು, ಹಳ್ಳಿಕಾರನ್ನ ಸಾಕಿ ಮಾಡಿ ಬೆಳೆಸಿ ಅದು ನಶಿಸಿ ಹೋಗ್ತಾ ಇದೆ. ಕರ್ನಾಟಕಕ್ಕೆ ಮೂಲ ಅಂಬಾಸಿಡರ್ ಬಂದು ಇದೆ, ನಮ್ ದೇಶಿ ತಳಿ ಇದು, ಅದಕ್ಕೆ ಹಳ್ಳಿಕಾರ. ಸಿನಾ, ಇವಾಗ ನೀನು ಹಳ್ಳಿಕಾರಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟೆ. ಮತ್ತೆ ಈ ಕರ್ನಾಟಕದಲ್ಲಿ ಪ್ರೆಸೆಂಟ್ ಆಗಿ ಈ ಹಳ್ಳಿಕಾರಗಳಲ್ಲಿ ಒಂದೊಳ್ಳೆ ಹೆಸರು ಮಾಡಿರೋಂಥವ್ರು ಯಾರನ್ನು ಗೊತ್ತಾ ನಿಂಗೆ? ತುಂಬಾ ಜನ ಇದ್ದಾರೆ, ನನಗೆ ಅಲ್ಪ ಸ್ವಲ್ಪ ಮಾತ್ರ ಗೊತ್ತು. ಅದರಲ್ಲಿ ಮೊದಲು ಬಂದು ವಿಜಿಪುರ ಹತ್ರ ಮರವೆ ನಾರಾಯಣಪ್ಪ ಅಂತ ಒಬ್ರು ಇದ್ದಾರೆ. ಅವರು ತುಂಬಾ ಹೆಸರು ಮಾಡಿದ್ದಾರೆ. ಅವರು ಹೆಚ್ಚು ಕಮ್ಮಿ ಒಂದು 50-60 ವರ್ಷ ಫುಲ್ ಜರ್ನಿನೇ ಕೊಟ್ಬಿಟ್ಟಿದ್ದಾರೆ ಹಳ್ಳಿಕಾರಿಗೆ. ಫುಲ್ಲು ಅವ್ರ ಲೈಫೇ ಜರ್ನಿ ಕೊಟ್ಬಿಟ್ಟಿದ್ದಾರೆ. ಅವರೊಬ್ರು ಚೆನ್ನಾಗಿ ಸಾಕ್ತಾರೆ, ಮತ್ತೆ ಒಳ್ಳೆ ಹೆಸರು ಮಾಡಿದ್ದಾರೆ. ಮತ್ತೆ ತರ್ಬಳ್ಳಿ ಹತ್ರ ಎಚ್ ಕ್ರಾಸ್ ಹತ್ರ ತರ್ಬಳ್ಳಿ ಅಂತ ಬರುತ್ತೆ, ಅಲ್ಲೊಬ್ರು ನಾರಾಯಣ ಸಾಮಣ್ಣ ಅಂತಿದ್ದಾರೆ. ಅವರು ಅಷ್ಟೇ, ಅವರು ಲೈಫ್ ಪೂರ್ತಿ ಹಳ್ಳಿಕಾರಿಗೆ ಕೊಟ್ಬಿಟ್ಟಿದ್ದಾರೆ. ಅವರು ಬೀಜದೋರಿ ಅಂದ್ರೆ ಈ ತರ ಎತ್ತು ಸಾಕಲ್ಲ, ಅವರು ಬೀಜದೋರಿ ಕ್ರಾಸಿಂಗ್ ಓರಿ ಸಾಕ್ತಾರೆ. ಮತ್ತೆ ಅವ್ರ ಮಗನೂ ಅಷ್ಟೇ, ಅದ್ರ ಬಗ್ಗೆ ಫುಲ್ ಇಂಟ್ರೆಸ್ಟ್ ಇದೆ. ಮತ್ತೆ ಓರಿ ರಾಜಣ್ಣ ಅಂತಿದ್ದಾರೆ ಮಂಡ್ಯ ಸೈಡ್, ಅವರು ಅಷ್ಟೇ ಫುಲ್ಲು ಅವ್ರ ಲೈಫ್ ಎಲ್ಲ ಅದಕ್ಕೆ ಮುಡುಕ್ ಕೊಟ್ಬಿಟ್ಟಿದ್ದಾರೆ. ಅವರು ಬೀಜದೋರಿ ಸಾಕೋದ್ರಲ್ಲೇ ಎಕ್ಸ್ಪರ್ಟು. ಇನ್ನು ತುಂಬಾ ಜನ ಇದ್ದಾರೆ, ನನ್ಗೆ ಅಲ್ಪ ಸ್ವಲ್ಪ ಮಾತ್ರ ಗೊತ್ತು. ರೀಸೆಂಟ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ನೋಡಿದೆ, ಈ ಓರಿಗಳಿಗೆಲ್ಲ ಕೊಂಬು ಕಟ್ಟೋದೆಲ್ಲ ತುಂಬಾ ವೈರಲ್ ಕೂಡ ಆಗಿತ್ತು. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡು, ಮತ್ತೆ ಅದನ್ನ ಎಲ್ಲಿ ಕಲ್ತೆ ನೀನು, ಏನು ಅಂತ ಸ್ವಲ್ಪ. ನಮ್ದು 5-6 ವರ್ಷದಿಂದನೇ ಕರುಗಳು ಸಾಕ್ತಾ ಇದ್ವಿ. ಆ ಕರುಗಳಿಗೆ ಕೊಂಬು ಮಾಡ್ಸಕ್ಕೆ ಇಲ್ಲಿ ನಮ್ ಲೋಕಲ್ ಅಲ್ಲಿ ಯಾರು ಇಲ್ಲ, ಸುತ್ತಮುತ್ತನೂ ಯಾರು ಇಲ್ಲ, ಮಂಡ್ಯದವರೇ ಬರ್ಬೇಕು. ಅದ್ರಲ್ಲಿ ಆಗ್ಲಲ್ಲಿ ಸಂತೋಷಣ್ಣ ಅಂತ ನಮ್ ಪರಿಚಯ ಇರೋರು ಒಬ್ರು ಇದ್ದಾರೆ ಬಂಡ್ಕೋಡ್ಗಳ್ಳಿಯಲ್ಲಿ, ಅವರು ಕರ್ಸಿದ್ರು. ಮತ್ತೆ ನಾನ್ ಕೇಳ್ದೆ, ಅಣ್ಣ ಈ ತರ ನಮ್ದಕ್ಕೂ ಮಾಡಿಸ್ಬೇಕು, ಎಷ್ಟ್ ತಗೊಂತಾರೆ, ಯಾವ ತರ ಹೆಂಗ್ ಮಾಡ್ತಾರೆ ಅಂತ ಕೇಳ್ದೆ. ಮತ್ತೆ ಅವರು 2,500-3,000 ತಗೊಂತಾರೆ ಅಂತ ಹೇಳಿದ್ರು. ಮತ್ತೆ ಕರ್ಕೊಂಬಂದು ನಾನ್ ಕೇಳ್ದೆ ಅವ್ರನ್ನ, ಅಣ್ಣ ನಾನು ಈ ತರ ಕೆಲ್ಸ ಕಲಿಬೇಕು ಅಂದಿದ್ಕ ಅವರು, ಇಲ್ಲಪ್ಪ ಈಗ ಆಗಲ್ಲ, ನಂಗೆ ಸ್ವಲ್ಪ ಬಿಸಿ ಇದೆ, ಆಮೇಲೆ ಯಾವಾಗಾದ್ರೂ ನೋಡೋಣ ಅಂತ ಹೇಳಿದ್ರು. ಮತ್ತೆ ಅವರು ಮಾಡೋವಾಗ ನಾನು ಮೊದ್ಲೇ ನಂಗೆ ಸ್ವಲ್ಪ ಬರ್ತಾ ಇತ್ತು, ಐಡಿಯಾ ಇತ್ತು, ಈ ತರ ಮಾಡ್ಬೇಕು, ಈ ತರ ಮುರಿಬೇಕು. ಮತ್ತೆ ಅವ್ರಲ್ಲಿ ನೋಡ್ಕೊಂಡು ನಾನು ಸ್ವಂತ ಕಲ್ತ್ಬಿಟ್ಟೆ. ನೋಡ್ಕೊಂಡೆ ಕಲ್ತು. ಮತ್ತೆ ನಾನು
ಒಂದ್ 2-3 ವರ್ಷ ಯಾರಿಗೂ ಮುರಿಲಿಲ್ಲ. ಯಾಕಂದ್ರೆ ನಾನು ನೋಡಿ ಕಲ್ತಿರೋನು. ಹೊಸಬನ್ಗೆ ಅವಕಾಶ ಯಾರು ಕೊಡಲ್ಲ. ಹೋಗಿದ ತಕ್ಷಣ ನೀನ್ ಯಾರ ಹತ್ರ ಕಲ್ತೆ ಆತರ ಕೇಳ್ತಾ ಇದ್ರು. ಮತ್ತೆ ನಾನು 5-6 ಜೊತೆ ಸ್ವಂತ ನನ್ನೋರಿಗಳಿಗೆ ಮುರಿದು ಸ್ವಲ್ಪ ನನ್ಗೂ ಸ್ವಲ್ಪ ನಂಬಿಕೆ ಬಂತು, ನಾನು ಮಾಡ್ತೀನಿ ಅಂತ. ಆಮೇಲೆ ನಾನೇ ಸ್ವಂತ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ನಮ್ಮ ಸೀನಾ ಅವನೇ ಊರಿಗೆ ಅವನೇ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಆ ವರ್ಕ್ ಅಲ್ಲಿ ಒಂದು ಪರ್ಫೆಕ್ಷನ್ ಬಂದಿದಾದ್ಮೇಲೆ ಕೆಲವೊಂದು ವಿಡಿಯೋಗಳು ನೀವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅವನೊಂದು ಪೇಜ್ ಇದೆ ಹಳ್ಳಿಕಾರ್ ಟ್ರೆಂಡ್ಸ್ ಅಂತ, ಅದ್ರಲ್ಲಿ ಅಪ್ಲೋಡ್ ಮಾಡ್ತಾನೆ ಈ ಕೊಂಬು ಕಟ್ಟೋದೆಲ್ಲ. ಅದ್ರಲ್ಲಿ ವೈರಲ್ ಆಗಿದ್ದಾದ್ಮೇಲೆ ಇವಾಗ ಸದ್ಯಕ್ಕೆ ಬೇಡಿಕೆ ಯಾವ ತರ ಐತೆ ಅಂತ? ಅಣ್ಣ ಈಗ ಬೇಡಿಕೆ ಅಂದ್ರೆ ತುಂಬಾ ಇದೆ. ತಮಿಳ್ನಾಡಿಂದ ಫೋನ್ ಮಾಡ್ತಾ ಇದ್ದಾರೆ, ಮತ್ತೆ ಮಹಾರಾಷ್ಟ್ರ, ವಿಜಯನಗರ ಜಿಲ್ಲೆ ಆ ಸೈಡ್ ಇಂದಾನು ಫೋನ್ ಮಾಡ್ತಾರೆ, ಮತ್ತೆ KR ಪುರಂ, ರಾಯಚೂರು, ಮತ್ KB ಕ್ರಾಸ್ ಅಂತಿದೆ ಕುಣಿಗಲ್ ಹತ್ರ, ಅಲ್ಲಿ ತುಂಬಾ ದೂರದಿಂದ ಫೋನ್ ಮಾಡಿ ನಾನು ಒಂದೊಂದ್ ಜೊತೆಗೆ ಹೋದ್ರೆ ನನ್ಗೇನು ವರ್ಕೌಟ್ ಆಗಲ್ಲ. ಮತ್ತೆ ಅವ್ರು ಕೊಡೋ ದುಡ್ಡು ಟ್ರಾವೆಲಿಂಗ್ಗೆ ಆಗೋಗ್ಬಿಡುತ್ತೆ. ನಂಗೊಂದ್ 2-3 ಜೊತೆ ಸಿಕ್ಕಿದ್ರೆ ದೂರ ಹೋದಾಗ ನಂಗೂ ವರ್ಕೌಟ್ ಆಗುತ್ತೆ. ಅಂದ್ರೆ ಇವಾಗ ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿ ಈ ತರ ಕೊಂಬು ಮುರಿಬೇಕು, ಕೊಂಬು ಕಟ್ಕೊಡ್ಬೇಕು ಅಂದ್ರೆ ನೀವು ಕಟ್ಕೊಡ್ತೀರಾ? ನಾನ್ ಕಟ್ಕೊಡ್ತೀನಿ. ಮತ್ತೆ ಅವರು ನನ್ಗೆ ಹೋಗೋ ಟ್ರಾವೆಲ್ ಅಮೌಂಟ್ ಕೊಟ್ಟು ಮತ್ತೆ ಅವರೇ ದೂರ ಇದ್ರೆ ಅವರೇ ಕರ್ಕೋದ್ರೆ ಕಟ್ಕೊಡ್ತೀನಿ. 50-60 ಕಿಲೋಮೀಟರ್ ನಮ್ ಸುತ್ತಮುತ್ತ ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಸುತ್ತಮುತ್ತ ಇದ್ರೆ ನಾವೇ ಹೋಗಿ ಸ್ವಂತ ಹೋಗಿ ನಾನೇ ಮಾಡ್ಕೊಂಡು. ಈ ಡಿಗ್ರಿ ಮಾಡಿರೋರು, ಸ್ವಲ್ಪ ಜಾಸ್ತಿ ಓದ್ಕೊಂಡಿರೋರು, ಈ ಓರಿಗಳನ್ನ ಸಾಕೋದ್ರಲ್ಲಿ ಮತ್ತೆ ಈ ಫಾರ್ಮಿಂಗ್ ಅಲ್ಲಿ ಯಾವ್ದೇ ಫ್ಯೂಚರ್ ಇಲ್ಲ, ಮತ್ತೆ ಇವೆಲ್ಲ ಮಾಡೋದು ಸುಮ್ನೆ ವೇಸ್ಟ್ ಅಂತ ಹೇಳ್ತಾರೆ. ಅಂತವ್ರಿಗೆ ನೀನ್ ಏನ್ ಹೇಳಕ್ ಇಷ್ಟಪಡ್ತೀಯ? ಈಗ ಫ್ಯೂಚರ್ ಇಲ್ಲ ಅಂತ ಯಾರು ಹೇಳಿದ್ದು? ಫ್ಯೂಚರ್ ಇರೋದಕ್ಕೆ ನಾನು ಇದ್ರಲ್ಲಿ ಬಂದಿದ್ದೀನಿ. ಈಗ ನೀನು ಡಿಗ್ರಿ ಮಾಡಿದ್ಯಾ ಅಂತ ಕೆಲ್ಸಕ್ಕೆ ಹೋದ್ರೆ ಅಮ್ಮಮ್ಮ ಅಂದ್ರೆ ಒಂದು 15 ಕೊಡ್ತಾರೆ, 15ರಿಂದ 15,000 ಅಷ್ಟೇ. ನೀನ್ ಆ ಸಂಬಳದಲ್ಲಿ ಖುಷಿಯಾಗಿರ್ಬೇಕು ಅಂತ ನಿನ್ಗೆ ಖುಷಿಯಾಗಿರಕ್ ನಿಂಗೆ ಆಗೋದೇ ಇಲ್ಲ. ನೀನು ಮತ್ತೆ ಅವ್ರು ಪ್ರೆಷರ್ ಕೊಡ್ತಾರೆ ನಿಂಗೆ, ಅವ್ರಿಗಿದು ಟೈಮ್ ಸೆನ್ಸ್ ಅಂತೆ, ನೀನ್ ಇಷ್ಟೊತ್ತಿಗೆ ಬಾ ಅಷ್ಟೊತ್ತಿಗೆ ಬಾ ಅವೆಲ್ಲ ಇರುತ್ತೆ. ಈಗ ನನ್ಗಿದ್ರಲ್ಲಿ ಯಾವ್ದು ಇಲ್ಲ. ನಾನು ಯಾವಾಗ ಬೇಕಾದ್ರೂ ಎದ್ದೊಳ್ಬೋದು, ಯಾವಾಗ ಬೇಕಾದ್ರೂ ಇರ್ಬೋದು. ಮತ್ತೆ ಈ ಕೆಲ್ಸದಲ್ಲಿ ನಾನೇ ರಾಜ, ನಾನೇ ಮಂತ್ರಿ. ನನ್ನ ಕೇಳೋರು ಮಾಡೋರು ಯಾರು ಇಲ್ಲ. ನಾನು ಈ ಕೆಲ್ಸದಲ್ಲಿ ತುಂಬಾ ಹ್ಯಾಪಿ ಆಗಿದ್ದೀನಿ. ಸಿನಾ, ಇವಾಗ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ನೀನ್ ವಿಡಿಯೋ ಹಾಕಿದ್ದೆ ಈ ಕೊಂಬು ಮುರಿಯೋದು ಮತ್ತೆ ಕೊಂಬು ಸ್ಟ್ರೈಟ್ ಮಾಡೋದೆಲ್ಲ. ಅದ್ರಲ್ಲಿ ನಾನ್ ಪರ್ಟಿಕ್ಯುಲರ್ ಅಬ್ಸರ್ವ್ ಮಾಡಿದ್ದು ಆ ಕಮೆಂಟ್ ಸೆಕ್ಷನ್ಸ್ ತುಂಬಾ ನೆಗೆಟಿವಿಟಿ. ನೀನ್ ತುಂಬಾ ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೀರಾ, ಕೊಂಬನ್ನ ಯಾಕೆ ಮುರಿತಾ ಇದ್ದೀರಾ, ರಕ್ತ ಬರ್ಸ್ತಾ ಇದ್ದೀರಾ, ಪ್ರಾಣಿಗೆ ಹಿಂಸೆ ಮಾಡ್ತಾ ಇದ್ದೀರಾ ಅಂತ. ಅದ್ರ ಬಗ್ಗೆ ನಿನ್ನ ಅನಿಸಿಕೆ ಏನು? ಕಮೆಂಟ್ ಏನ್ ಸರ್ ಎಲ್ಲ ಹಾಕ್ತಾರೆ. ಈಗ ಕಮೆಂಟ್ ಹಾಕ್ತಾನೆ ಅಂತ ನನ್ ಕೆಲ್ಸ ಬಿಡಕ್ಕಾಗಲ್ಲ. ಅದ್ರ ಬಗ್ಗೆ ಗೊತ್ತಿರೋರು ಒಬ್ಬೊಬ್ರು ಅಪ್ರಿಶಿಯೇಟ್ ಕೂಡ ಮಾಡಿದ್ದಾರೆ. ನೀನ್ ಬ್ಯಾಡ್ ಕಮೆಂಟ್ ಅಂದ್ಬಿಟ್ಟು ಹೋಗ್ತಾನೆ ಇದ್ರೆ ನಾನು ಈ ಕೆಲಸ ಮಾಡೋದಿಕ್ಕೆ ಆಗಲ್ಲ. ಬ್ಯಾಡ್ ಕಮೆಂಟ್ ಹಾಕೋರು ಎಲ್ಲೋ ಕೂತಿರ್ತಾರೆ, ಅವ್ರು ನೋಡ್ತಾರೆ. ಈಗ ಅವ್ರು ಕಮೆಂಟ್ ಹಾಕಿರೋರು ಬಂದು ಒಂದಿನ ಎತ್ತನ್ ಸಾಕಿ ಒಂದಿನ ಮೇಂಟೈನ್ ಮಾಡಕ್ ಯೋಗ್ಯತೆ ಇರಲ್ಲ, ಅವ್ರು ಕಮೆಂಟ್ ಹಾಕ್ತಾರೆ. ಈಗ ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತದೆ ಅಂತ ಆನೆ ಹಿಂದೆ ತಿರುಗುತ್ತಾ? ನಮ್ ದಾರಿಯಲ್ಲಿ ನಾವು ಹೋಗ್ತಾನೆ ಇರ್ಬೇಕಷ್ಟೇ. ಈ ಒಂದು ಇಂಟರ್ವ್ಯೂ ಯಾವುದೇ ಒಂದು ಸಾಧನೆ ಮಾಡಿರೋರ್ಗೋಸ್ಕರ ಅಲ್ಲ, ಅವನು ಅನ್ಕೊಂಡಿರೋಂತ ಗುರಿನ ಎಲ್ಲೇ ಮರೀದಿರಾ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇರೋರ್ಗೆ ಒಂದು ಸ್ಫೂರ್ತಿ ಆಗ್ಲಿ ಅಂತಾನೆ ಈ ಒಂದು ಇಂಟರ್ವ್ಯೂ. ಇದರಲ್ಲಿ ನಮ್ಮ ಸೀನಾ ಅವನ ಗುರಿನ ಎಲ್ಲೇ ಬಿಡ್ದಿರಾ ಅದನ್ನೇ ಮುಂದುವರ್ಸ್ಕೊಂಡು ಇದೇ ಒಂದು ವೃತ್ತಿಯಲ್ಲಿ ಒಂದು ಯಶಸ್ಸು ಕಾಣಬೇಕು ಅಂತ ಬಯಸ್ತವನೆ. ಅವನ ಎಲ್ಲಾ ಕನಸುಗಳು ಒಂದು ನಿಜ ಆಗ್ಲಿ ಅಂತ ಬಯಸ್ತಾ ನಾವ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ.